ಈ ಎಕನಾಮಿ ಒಳಗೆ ಹೊಡೆದ್ರೆ ಅಂದರೂ 65 ಅಬ್ಬನೇ 65 ಅಂತೂ ಕೊಡ್ತದೆ. ಗೈಸ್ ಭಾಳ ದಿವಸ ಆಯ್ತು ಡ್ರೀಮಿಗೆ ಹೊರಗೆ ತೆಗ್ದಿಲ್ಲ, ಅದಕ್ಕೆ ಇವತ್ತು 15 ವಯಮ್ಮ KTM ಬೈಕ್ ತಂದು ಹಿಡ್ದಿದ್ದನ್ನು ಹೊರಗೆ ತೆಗ್ದಿಲ್ಲ. ಆಮೇಲೆ ಒಂದು ವಾರ ಮ್ಯಾಗ ಐತೆ ಹೊರಗೆ ತೆಗ್ದಿಲ್ಲ. ಇವತ್ತೊಂದು ಸ್ವಲ್ಪ ಹೋಗ್ಬರ. ಇದು ನನ್ನ ಫಸ್ಟ್ ಗಾಡಿ. ಈ ಗಾಡಿ ಯಾವತ್ತು ಅದಕ್ಕೆ ಹೊರಗೆ ತೆಗ್ದಿದ್ದಾನಪ್ಪ. ಡ್ಯೂಕ್ ಯಾವಾಗ ತಂದಿನಿ, ಯಾವಾಗ ನಿಂತ್ರೆ ಈ ಗಾಡಿನೇ ಹೊರಗೆ ತೆಗ್ದಿಲ್ಲ. ಮೇ ಬಿ ಒಂದು ವಾರ ಆಯ್ತು. ಅಲ್ಲೇ ಮನೆ ಮುಂದೆ ದಿನ ಒರೆಸೋದು ನೆನೆಸೋದು ಆಗದ. ಅದಕ್ಕಂತೇಳಿ ಇವತ್ತು ಗಾಡಿ ಹೊರಗೆ ತೆಗ್ದೆ. ಹೌದಾ ಯಜಮಾನ್ರೆ? ವೆದರ್ ಮಸ್ತ್ ಅದ ಇವತ್ತು. ಇದು ಗಾಡಿ ಬಂದ್ಬಿಟ್ಟು ಹೋಂಡಾದವ್ರದ್ದು ಡ್ರೀಮ್ ಯುಗ. ಇದು ನನ್ನ ಕಾಲೇಜಿಗೆ ಆಗಿ ತೊಗೊಂಡಿದ್ದೆ, ಡೈಲಿ ಕಾಲೇಜ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ. ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದೆ. ಗಾಡಿ ತಗೊಂಡು ನಾನು ಹತ್ರ 3 ವರ್ಷ ಆಯ್ತಿದೆ ನೋಡ್ಸಾತು. ಇದು ಸರ್ವಿಸ್ ಕಾಸ್ಟ್ ಏನೋ ಹೈ ಅಪ್ಪ ಅಂದ್ರೂ ಭಾಳ ಆದರೆ 2,000 2,500. ನಾನು ಹೈ ಫುಲ್ಲಿ ಭಾಳಪ್ಪ ಅಂತ ಖರ್ಚು ಮಾಡಿದ್ದಾದ್ರೆ 2,500 ಸರ್ವಿಸಿಂಗ್ ಆಗಿ. ಇದ್ರ ಮೈಲೇಜ್ ಬಂದುಬಿಟ್ಟು ಇನ್ನು ಎಷ್ಟೇ ರಫ್ ಹೊಡೆದ್ರೂ ಏನಿಲ್ಲಪ್ಪ ಅಂದ್ರೂ 50+ ಮೈಲೇಜ್. ಮತ್ತು ಈ ಎಕನಾಮಿ ಒಳಗೆ ಹೊಡೆದ್ರೆ ಅಂದರೂ 65 ಅಬ್ಬನೇ 65 ಅಂತೂ ಕೊಡ್ತದೆ. ನೀ ಅಲ್ಲಿ 40 to 50 ಒಳಗೆ ಹೊಡೆದ್ರೆ ಅಂತೂ ಒಂದು 65 ತನಕ ಮೈಲೇಜ್ ಸಿಗ್ತದೆ ಇದ್ರದ್ದು. ಈ ಕಾಲೇಜ್ ಲೈಫೇ ಇದ್ರ ಮ್ಯಾಮ್ ಮುಗೀತು ನಂದನ್ನು. ಇದು ಒಂದು ವಾರ ಆಯ್ತು ಆ ಗಾಡಿ ಓಡಿಸಿ. ಈ ಗಾಡಿ ಓಡ್ಸೋಣ ಹೆಂಗೆ ಅನ್ಸತೈತಪ್ಪ, ಇದು ಗಾಡಿ ಅಷ್ಟು ಸ್ಲೋ ಹೋತೈತಿ ಅನ್ಸತೈತಿ. ಅದು ಗಾಡಿ ಹೆಂಗೆ 1ನೇ ಗೇರ್ನಾಗ 50ರಿಂದ 60 ಸ್ಪೀಡ್ ಅಂದ್ರೆ 1ನೇ ಗೇರ್ನಾಗೆ ಹೋಗ್ತೈತಿ. ಇದು ಬಂದ್ಬಿಟ್ಟು ಎಲ್ಲ 4 ಗೇರ್ ಹಾಕಿ ಹೊಡೆದ್ರೂ ಲಾಸ್ಟ್ 60 ಮ್ಯಾಗ ಹೋಯ್ತಂದ್ರೆ ಇದ್ರ ಹ್ಯಾಂಡಲ್ ಎಲ್ಲ ಇದ್ದಾಗ ಅಳಗಡಕ್ಕೆ ಸ್ಟಾರ್ಟ್ ಮಾಡೈತಿ. ಬಟ್ ಆ ಗಾಡಿ ಕೆಟ್ಟಾದ್ರೂ ಅಡಿ ಹ್ಯಾಂಡಲ್ ಸೇಕನ್ನೋ ವಿಷಯನೇ ಬರಲ್ಲ. ಅದು ಆ ಥರ ಗಾಡಿದು. ನಾವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಟ್ರಿಪ್ಪಿಗೆ ಹೋಗೋದಾಗಲ್ಲ. ಆ ಥರ ಮಳೆನೂ ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಮಳೆನೂ ಇಲ್ಲ. ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲೇ ಮಹಾರಾಷ್ಟ್ರ ಅಂಬುಲಿ ಹತ್ತೊಂಕಿಂತ ಮೊದಲೇ ಮಳೆ ಸ್ಟಾರ್ಟ್ ಆಗಿದೆ. ಈವನ್ 1 ವೀಕ್ ಟ್ರಿಪ್ ಮುಗಿಸಿ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಅಡ್ಡಾಡಿ ಬರ್ಬೇಕಂದ್ರೆ ಅದು ಸ್ಕೂಟಿ ಮ್ಯಾಗ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಬರ್ಬೇಕಂದ್ರೆ ನಮ್ಗೆ ಲಾಸ್ಟ್ ಎಲ್ಲಪ್ಪ ಅಂದ್ರೆ ಅಂಜನಾದ್ರಿ ಅಲ್ಲಿ ಬಂದು ಮಳೆ ಬಿಟ್ಟಿತ್ತು. ಅಂದ್ರೆ 1 ವೀಕ್ ಕಂಟಿನ್ಯೂ ಮಳೆ ಇತ್ತು. 1 ವೀಕ್ ಒಟ್ಟು ಹಸಿನೇ. ಅದೇ ಎಲ್ಲ ಸ್ಪಾಟ್ ನೋಡೋರು ನೈಟ್ ಜರ್ನಿ ಮಾಡೋದು ಆ ಥರ. ಅದು ಅಂತೂ ಟ್ರಿಪ್ ಮೆಮೊರೇಬಲ್ ಫುಲ್. ಸಖತ್ ಮಳೆ ಆ ಕಡೆ ಎಲ್ಲ. ಅಲ್ಲಿ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ್ವಿ. ಅಲ್ಲಿ ಅಂದರೂ ಫುಲ್ಲಿ ಫಾಗ್. ಜಸ್ಟ್ ಇಲ್ಲಿಂದ ಅಲ್ಲಿ ಮುಂದಿರೋ ಗಾಡಿನೇ ಕಾಣ್ತಿದ್ದಿಲ್ಲ, ಆಫರಿ ಫಾಗ್ ಇತ್ತು ಅಲ್ಲಿ. ಇವಾಗ ಅಲ್ಲಿ ಏನೂ ಇಲ್ಲ ಅಂತ ಅಲ್ಲಿ, ಯಾಕೆ ಮಳೆ ಇಲ್ಲ ಏನಿಲ್ಲ ಅದ. ಬಟ್ ಆ ಥರ ಅವಾಗಿನ ಥರ ಇಲ್ಲ ಇವಾಗ. ಅವಾಗ ಮಾತ್ರ ಅಲ್ಲಿ ಸಖತ್ ಮಳೆಗಿಂತ ಫಾಗ್ ಜಾಸ್ತಿ. ಫಾಗ್ ನೋಡಿದರೆ ಏನಪ್ಪ ಎಲ್ಲೋ ಬೆಂಕಿ ಹಚ್ಚಾರೇನೋ, ಹೊಗೆ ಎದ್ದದನೋ ಆ ಥರ. ಅವಾಗ ನಾವು ಇದ್ದಿದ್ದು ಒಂದು ಡಿವೋ ಪ್ಲಸ್ ಮತ್ತು ಒಂದು ಆ್ಯಕ್ಟಿವಾ. ಡಿವೋ ಬಂದುಬಿಟ್ಟು ಹೊಸ ಗಾಡಿ ಇತ್ತು. ಇದು ಆ್ಯಕ್ಟಿವಾ ನಮ್ಮ ಗುರುಂದು. ಅದು ಹೊಸ ಗಾಡಿನೇ, ಬಟ್ ಅದು ಒಂದೊಂದು ಸ್ವಲ್ಪ 1 ವರ್ಷ ಆಗಿತ್ತು ಗಾಡಿ ಅದು ತೊಗೊಂಡು. ಆವಾಗ ಹೋಗಿದ್ವಿ. ಅವಾಗ ಆ ಗಾಡಿದು ಟೋಟಲ್ ಫ್ಯೂಲ್ ಖರ್ಚು ಬಂದುಬಿಟ್ಟು 2 ಗಾಡಿ ಕೂಡ ಒಂದು ಅರೌಂಡ್ 7,000 ಬಂದಿತ್ತು ಅಷ್ಟೇ. ಮತ್ತು ನಾವು ಅಡ್ಡಾಡಿದ್ವಿ 2,500 ಕಿಲೋಮೀಟ್ರ್ ಅಡ್ಡಾಡ್ತೀವಿ. 2,000 ಕಿಲೋಮೀಟ್ರ್ ಅಂತೂ 2,500 ಕಿಲೋಮೀಟ್ರ್ ಅಡ್ಡಾಡಿದ್ವಿ. ಬಟ್ ನಮ್ಮ ಫ್ಯೂಲ್ ಕಾಸ್ಟ್ ಅದ್ರಾಗ ನಮ್ಮದು ಅಂದ್ರೆ ಊಟದ ಖರ್ಚು ಭಾಳ ಕಡಿಮೆ. ನಾವು ಎಲ್ಲಿ ಹೋದ್ವಿ ಅಂದ್ರೆ ಸ್ಟ್ರೀಟ್ ಫುಡ್ ತಿಂತಿದ್ವಿ. ಅಂದ್ರೆ ಅಲ್ಲಿ ಯಾವುದೇ ಒಂದು ಊರಿಗೆ ಹೋದಪ್ಪ ಅಲ್ಲಿ ಏನು ಬೆಟ್ರ್ ಸಿಗ್ತದೆ ಅಂತ ಕೇಳ್ತಿದ್ವಿ. ಅವಾಗ ಅವರು ಸ್ಟ್ರೀಟ್ ಒಳಗೆ ಹೋದ್ರೆ ನಿಮ್ಗೆ ಇಲ್ಲಿ ಹೋರಿ ಇದು ಫೇಮಸ್ ಅದ, ಇಲ್ಲಿ ಕೊಡ್ತಾರೆ. ಈಗ ನಮ್ಮ ಕಡೆ ಎಲ್ಲ ಹಂಗೆ ಎಗ್ ರೈಸ್ ಫೇಮಸ್ ಅಂದ್ರೆ ಈ ಥರ ಎಲ್ಲ ಗೋಬಿ ಆ ಥರ ಮಸ್ತ್ ಟ್ರಿಪ್ಪೆಲ್ಲ ಮಸ್ತಾಗಿತ್ತು.
ಲಾಸ್ಟ್ ಟೈಮ್ ನಾನು ಇದೇ ಇಯರ್ನಲ್ಲಿ ಜನವರಿ ಇಲ್ಲ ಫೆಬ್ರವರಿ 2ಗೆ ಟ್ರಿಪ್ ಹೋಗಿದ್ವಿ. ಅದು ಒಂದು 10 ಹುಡುಗರು ಕೂಡಿ ಕ್ಲೋಸರಲ್ಲಿ ಹೋಗಿದ್ವಿ ನಾವೆಲ್ಲ ಕ್ಲಾಸ್ಮೇಟ್ಸ್ ಕೂಡಿ. ನಂಗೆ ಅದು ಏನಾದರೂ ಟ್ರಿಪ್ಪಿಗೆ ಹೋಗಿನ ಅನಿಸ್ತೇನೆ ಇಲ್ಲ. ಅಲ್ಲಿ ಹೆಂಗಪ್ಪ ಅಂದರೆ ಒಂದು ಸ್ಪಾಟ್ ಬರುತ್ತಾನೆ ಕ್ಲೋಸರ್ನಾಗ ಆರಾಮ್ ನಿದ್ದೆ ಮಾಡೋದು. ನಮ್ಮದು ವ್ಯೂ ಪಾಯಿಂಟ್ ಬರ್ತಂದ್ರೆ ಅಲ್ಲಿ ಹೊರಗೆ ಬರೋದು, ಒಂದು ಸ್ವಲ್ಪ ಅಡ್ಡಾಡ್ದು ಎಲ್ಲ ವ್ಯೂ ನೋಡೋದು, ಮತ್ತು ಹೊಳ್ಳಿ ಕ್ಲೋಸರ್ನಾಗ ಹಾಕ್ಕೊಂಡಿರೋದು. ಅದು ಎಲ್ಲ ಏನಾರು ತಿನ್ನೋದು ಮತ್ತು ಮಕ್ಕಳೋದು. ಅದು ಟ್ರಿಪ್ ಮೆಮ್ರೀಸೇ ಇಲ್ಲ ಅದ್ರಾಗ ಜಾಸ್ತಿ. ನಾವು ಈ ಸರೇನು ಅದಕ್ಕೆ ರಂಜಿತನೂ ಸ್ಕೂಟಿ ತೊಗೊಂಡಾನ, ಅವ್ನ ಸ್ಕೂಟಿ ಪ್ಲಸ್ ಗುರುನ್ ಸ್ಕೂಟಿ. ಹೆಂಗಿದ್ರು ಆಕಾಶ್ನೂ ಸ್ಕೂಟಿ ತೊಗೊಂಡಾನ. ಅವ್ನ ಕಡೆ ಆಕಾಶನ ಕಡೆ ಅಂತೂ 2 ಅದಾವ. ಒಂದು ಎಂಟರ್ಗೆ 125 ಐತಿ, ಒಂದು 150 ಎಂಟರ್ಕ್ ಅದ. ಯಾವ ಎಂಟರ್ಗೆ 150 ಅಂತೂ ಅದ್ರ ಮೈಲೇಜ್ ಭಾಳ ಕಡಿಮೆ ಅಂತದ. ಅದ್ರ ಮೈಲೇಜ್ ಬಂದುಬಿಟ್ಟು ಈ ನಾವು KTM ಗಾಡಿ 390 ಗಾಡಿ ಎಷ್ಟು ಕೊಡ್ತಲ್ಲ ಅಷ್ಟು ಕೊಡ್ತೈತೆ. ಅದು ಹೆಚ್ಚ ಕಡಿಮೆ ಅಂದರೂ 30 ಕೊಡೋದು ವಜ್ಜದ. ಅದು ಸಿಟಿಯಲ್ಲಿ ಎಲ್ಲಿ ಒಂದು ಸ್ವಲ್ಪ ಏನಾರ ಎಕ್ಸಿಲೇಟರ್ ಮಾಡಿ ಹೊಡಿತೀನಪ್ಪ ಅಂದ್ರೆ ಅದು ಬಿಟ್ರೆ ನಾವೆಲ್ಲ ಹೋದಾಗೆಲ್ಲ ನಮ್ಗೆ ಅದರಲ್ಲಿ ತೋರಿಸಿದ್ದು 18, 21, 22 ಇಷ್ಟೇ ಮೈಲೇಜ್ ಅದ್ರ. ಆ ಗಾಡಿ ಲುಕ್ ಮಾತ್ರ ಮಸ್ತ್ ಸೆಕ್ಸಿ, ಫುಲ್ ನ್ಯೂ ಲುಕ್ ಅದ. ಅಂತ ಒಯ್ಬೋದು ಮತ್ತು ಸಖತ್. ಅದು ಒಂಥರ ಗಾಡಿ ಹೊಡೆದ ಫೀಲ್ ಬರ್ತೈತಿ. ಥ್ರಾಟಲ್ ಹಿಂಗೆ ಮಾಡಿದ ತಕ್ಷಣ ಹಿಂಗೆ ಸಖತ್ ಪಿಕಪ್ ತಗೋತಿ ಸ್ಕೂಟಿ. 150cc ಎಲ್ಲ ಅದಕ್ಕೆ ಪಿಕಪ್ ಇರೋದು ಅದ್ರಲ್ಲಿ. ಈ ಪ್ಲೇಸ್ ಬಂದುಬಿಟ್ಟು ನಮ್ಮ ಬಿಜಾಪುರ ಹುಡುಗರಿಗೆಲ್ಲ ಫೇವ್ರೇಟ್ ಅನ್ನೋಕ್ಕೇನು ಫನ್ ಪ್ಲೇಸ್ ಇದು. ವೀಕೆಂಡ್ ಬಂತಂದ್ರೆ ಮುಗೀತು. ವೀಕೆಂಡ್ ಅಲ್ಲಿ ಏನೇ ಫೋಟೋಶೂಟ್ ಅಲ್ಲಿ ಇವನ್ ಏನೇ ಆದರೂ ಈ ಸೈಡ್ ಬಂದಿಡೋಪ್ಪ. ನಾ ಆಲ್ಮೋಸ್ಟ್ ನಂಗೆ ಯಾವಾಗಾರ ಭಾಳ ಬೇಸರಪ್ಪ ಆಯ್ತು ಗಾಡಿ ತೊಗೊಂಡು ಈ ಕಡೆ ಬಂದುಬಿಡ್ತೀನಿ. ಈ ಕಡೆ ವೆದರ್ ಹೆಂಗೈತೆ ಗೊತ್ತಾ, ಫುಲ್ ಗಿಡ ಗಂಟಿ ಎಲ್ಲ ಮಸ್ತ್ ಐತಿ ವೆದರ್. ಇದು ಬಂದ್ಬಿಟ್ಟು ಭೂತ್ನಾಳ್ ಕೆರೆ. ಇಲ್ಲಿ ಮುಂದೆ ಪಾರ್ಕ್ ಐತಿ. ಇಲ್ಲಿ ಈ ಕಡೆಲ್ಲ ಫಾರೆಸ್ಟ್ ಏರಿಯಾ. ಇದು ಹಾಯ್ ಮಸ್ತಾಗಿ ಗಾರ್ಡನ್ ಮಸ್ತ್ ಐತಿ. ಇದು ಬಟ್ ನನಗೆ ಇಲ್ಲಿ ಹೋಗೋದು ಬೇಡ. ಮಂದಿ ಭಾಳ ಇರ್ತಾರ. ನಂಗೆ ಒಂದು ಸ್ವಲ್ಪ ಸೋಷಲ್ ಎಂಜೈಟಿ ಅದು ಬನ್ನಿ ಒಂದು ಸ್ವಲ್ಪ ಅದ, ಸ್ವಲ್ಪ ನನಗೇನು ಜಾಸ್ತಿನೇ ಅದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.